ನಮ್ಮ ಹತ್ರ ಹುಡುಗರು ಮಾತಾಡೋದೇ ಬೇರೆ ಆಗುತ್ತೆ, ಹುಡುಗಿಯರು ಮಾತಾಡೋದೇ ಬೇರೆ ಆಗುತ್ತೆ, ಫ್ಯಾಮಿಲಿ ಮೆಂಬರ್ಸ್ ಅಂತೇಳಿದ್ರು ಮಾತಾಡೋದೇ ಇಲ್ಲ. ನಾನಿವಾಗ ನನ್ನನ್ನು ನಾನು ಆರ್ಟಿಸ್ಟ್ ಅಂತ ಗುರ್ತಿಸ್ಕೊಂಡಿದ್ದೀನಲ್ಲ, ಇವಾಗ ಜನ ಬರ್ತಾರೆ, ಮಾತಾಡಿಸ್ತಾರೆ. ಎಲ್ಲಾದರೂ ನಾನು ಹೋದ ಅಂತೇಳಿದ್ರೆ, ಮೇಡಮ್ ನೀವೇ ತಾನೇ ಗೊಂಬೆ ಹಿಡ್ಕೊಂಬಿಟ್ಟು ಮಾತಾಡೋರೆಲ್ಲ ಅಂತ ಬಿಟ್ಟು ಕೇಳಿದಾಗೆಲ್ಲ ಒಂಥರ ಖುಷಿ ಆಗುತ್ತೆ. ನನ್ನ ಹೆಸರು ಜಾನು. ನಾನು ಮೂಲತಃ ರಾಯಚೂರು ಡಿಸ್ಟಿಕ್ ಸಿರುವಾರ್ ತಾಲೂಕುಗಳು. ನಾನು ಹಳ್ಳಿಯಲ್ಲಿ ಹುಟ್ಟು ಬೆಳೆದಿರೋದು. ಇವಾಗ ಸಿಟಿ ಆಗಿದೆ ಅಂತೇಳಿ ತುಂಬ ಜನ ಹೇಳ್ತಾರೆ. ನಾನಿದ್ದಾಗ ಅದು ಹಳ್ಳಿನೇ ಇತ್ತು. ಅಲ್ಲಿ ಎಲ್ಲ ಮೈಂಡ್ಸೆಟ್ ಏನು ಅಂತೆಲ್ಲ ಅಂದರೆ ಹುಡುಗನ ಥರನೇ ಇರಬೇಕು, ಈ ಹುಡುಗಿ ಥರನೇ ಇರಬೇಕು, ಹೀಗೆ ಇರಬೇಕು, ಅದೇ ಇರಬೇಕು ಅಂತಬಿಟ್ಟು ಅವ್ರದ್ದೇ ಆಗಿರೋಕ್ಕಂಥ ಕೆಲವೊಂದು ರೂಲ್ಸ್ಗಳು ಇನ್ನೂ ಮಾಡ್ಕೊಂಡಿದ್ದಾರೆ. ಸೊ ಮನೆಯಲ್ಲಿ ಓಪನ್ ಅಪ್ ಆಗೋಕ್ಕಾಗ್ತಾ ಇರಲಿಲ್ಲ. ಯಾಕಂತೆಲ್ಲ ಅಂದರೆ ನಾನು ಮುಸ್ಲಿಮ್ ಫ್ಯಾಮ್ಲಿಲಿಂದ ಬಿಲಾಂಗ್ ಮಾಡ್ತೇನೆ. ಸೊ ಅದರಲ್ಲಿ ಎಲ್ಲ ಇದಕ್ಕೆಲ್ಲ ಜಾಸ್ತಿ ಮಹತ್ವ ಕೊಡೋಲ್ಲ, ಈ ಥರದಕ್ಕೆಲ್ಲ ಇದು ಮಾಡಲ್ಲ. ಸೆವೆಂತಲ್ಲಿ ನನ್ನಲ್ಲೇ ಬದಲಾವಣೆ. ಸೊ ನನ್ನಲ್ಲಿ ಬದಲಾವಣೆ ಅಂತೆಲ್ಲ ಅಂದರೆ ಫಸ್ಟ್ ನನಗೆ ಗೊತ್ತಾಗಲ್ಲ. ಸೊ ಬೇರೆಯವರೆಲ್ಲ ನನಗೆ ಹೇಳ್ತಾಯಿದ್ರು, ನೋಡು ಇವನು ಹುಡುಗಿ ಥರ ನಡೀತಾನೆ, ಹುಡುಗಿ ಥರ ಮಾತಾಡ್ತಾನೆ, ಹುಡುಗಿ ಥರ ಆ್ಯಕ್ಟಿವಿಟೀಸ್ ಮಾಡ್ತಾನೆ, ಹುಡುಗಿಯರ ಜೊತೆ ಜಾಸ್ತಿ ಬೆರಿತಾನೆ, ಜಾಸ್ತಿ ಹುಡುಗಿಯರ ಜೊತೆ ಆಟ ಆಡ್ತಾನೆ ಅಂತ. ಸೊ ಆವಾಗ ನನಗೆ ಒಂದು ಮೈಂಡಲ್ಲಿ ಎಲ್ಲೋ ಅಂತ, ಹೌದಾ ನಾನು ಈ ಥರ ಎಲ್ಲ ಮಾಡ್ತಾ ಇದ್ದೀನ ಅಂತ ನನಗೆ ಯಾವಾಗ್ಲೂ ಅನಿಸ್ತಾ ಇರಲಿಲ್ಲ. ನಾನು ಹುಡುಗರ ಜೊತೆ ಆಟ ಆಡಬೇಕು, ಕ್ರಿಕೆಟ್ ಆಡಬೇಕು, ಕಬಡ್ಡಿ ಆಡಬೇಕು, ಹುಡುಗರ ಜೊತೆ ಎಲ್ಲ ಮಿಂಗಲ್ ಆಗಬೇಕು ಅಂತ. ನನಗೆ ಜಾಸ್ತಿ ಜಾಸ್ತಿ ಹುಡುಗರ ಹತ್ರ ಆಗ್ತಾಯಿತ್ತು. ಸೊ ಆವಾಗ ನನಗೆ ಅನಿಸುತ್ತೋ ಓಕೆ ನಾನು ಇದಲ್ಲ, ನಾನು ಚೇಂಜ್ ಆಗಬೇಕು ಅಂತ. ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ, ಇವ್ರ ಮಧ್ಯೆ ನಾನೇನಾದರೂ ಇದ್ದ ಅಂತಂದರೆ ನನ್ನ ಲೈಫ್ನ ನಾನು ಲೀಡ್ ಮಾಡೋಕ್ಕಾಗಲ್ಲ. ನಾನು ಇವಾಗ ಇಲ್ಲಿ ಇರಲ್ಲ. ನಾನು ಹೇಳಿದೆ, ಅಮ್ಮ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ. ಬ್ಯಾಂಗ್ಳೂರಲ್ಲಿ ಎಲ್ಲ ಫ್ರೆಂಡ್ಸ್ ಹೋಗ್ತಾ ಇದ್ದಾರೆ, ನಮ್ಮ ಅಮ್ಮ ಬೇಡ ಅಂತ. ನಾನು ನಮ್ಮ ಅಕ್ಕನಿಗೆ ಹೇಳಿದೆ ನಾನು ಹೋಗಲೇಬೇಕು ಅಂತಬಿಟ್ಟು. ಅವತ್ತು ನಮ್ಮ ಅಕ್ಕ ನನಗೆ 4,000 ರೂಪಾಯಿ ಕೊಡಿದ್ಲು. ಓಕೆ ನೀನು ಹೋಗು, ಏನಾದರೂ ಕೆಲಸ ಮಾಡ್ಕೊಂಬಿಟ್ಟು ಹೋಗ್ತಾ ಬರ್ತಾ ಎಲ್ಲಿ ದುಡ್ಡು ಕಳಿಸ್ತಾ ಇರು ಅಂತಬಿಟ್ಟು ಹೇಳಿದ್ರು. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್. ಬ್ಯಾಂಗ್ಳೂರು ಫಸ್ಟು ಟೈಮ್ ಕಾಲಿಟ್ಟಿದ್ದು ನಾನು ಬೆಳ್ಳಂದೂರಲ್ಲಿ. ಸೊ ಆ ಬೆಳ್ಳಂದೂರು ಒಂದು ಬ್ರಿಡ್ಜ್ ಇದೆ ನೋಡಿ, ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡ್ಬಿಟ್ಟು ಗಾಡಿಗಳು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ ಬರ್ತಾನೆ ಇದ್ದಾವೆ. ಆವಾಗ ಅಯ್ಯೋ ದೇವರೇ, ನಾನು ಬಂದ್ಬಿಟ್ಟಿದ್ದೀನಿ ಇವಾಗ ಮನೆಯಲ್ಲಿ. ಆಸೆಗಳನ್ನ ನಾನು ಇದು ಮಾಡ್ಕೋಬೇಕು ಅಂತಬಿಟ್ಟು ಹೆಂಗೆ ಜೀವನ ಸ್ಟಾರ್ಟ್ ಮಾಡಬೇಕು ಅಂತಲೂ ಗೊತ್ತಿಲ್ವಲ್ಲ ಅಂತೇಳಿ ಬಂದೆ. ಒಂದು ಫ್ರೆಂಡ್ ಮನೆ ಇತ್ತು ನಮ್ಮ ಕಾಲೇಜ್ ಸೀನಿಯರಲ್ಲಿ. ಸೊ ಅವ್ರಿಗೆ ಹೇಳಿದೆ, ಅಣ್ಣ ನಾನು ಈ ಥರ ಬಂದಿದ್ದೀನಿ ಅಂತ. ಅವ್ರು ನಾನು ಕರ್ಕೊಂಡು ಹೋಗ್ಬಿಟ್ಟು ಮನೇಲಿ 1 ತಿಂಗಳ ಇಡಿಸ್ಬಿಟ್ಟು, ಓಕೆ ನೀನು ಏನು ಕೆಲಸ ಮಾಡ್ತೀಯಾ ಹೇಳು ಅಂತ ಬಿಟ್ಟು ಕೇಳಿದಾಗ, ಅಣ್ಣ ನಾನು ಮೇಕಪ್ ಮಾಡ್ತೀನಿ, ನಾನು ಮೆಹಂದಿ ಹಾಕ್ತೀನಿ ಅಂತ. ನನಗೆ ಕಲಿಯೋದ್ರಲ್ಲಿ ತುಂಬ ಇಷ್ಟ. ನಾನು ಮೆಹಂದಿಯಲ್ಲಿ ಇನ್ನೂ ಕಲಿಬೇಕು ಅಂತಬಿಟ್ಟು ಇನ್ನೊಬ್ಬರು ಮ್ಯಾಮ್ ಹತ್ರ ಹೋಗ್ಬಿಟ್ಟು ಆ ಮ್ಯಾಮ್ ಹತ್ರ ಮೆಹಂದಿ ಕಲಿತೆ. ಕರ್ವಾ ಚೌತ್ ಅಂತಬಿಟ್ಟು ಒಂದು ಹಬ್ಬ ಬರುತ್ತೆ. ನಾನು ಆ ಹಬ್ಬದ ಟೈಮಲ್ಲಿ 2 ಡೇಸ್ ವರ್ಕ್ ಮಾಡಿದ್ದೀನಿ. ನೀವು ಗೆಸ್ ಮಾಡಿ ನಾನು ಎಷ್ಟು ದುಡ್ದಿರ್ಬೋದು ಅಂತ. 50 ಮೇಲೆ. ನಾನು ತೊಗೊಂಬಂದಿರೋದು 4,000 ರೂಪಾಯಿ. ಓಕೆನಾ, ನನಗೆ ಗೊತ್ತಿರಲಿಲ್ಲ ನಾನು ಮೆಹಂದಿಯಲ್ಲಿ ಎಲ್ಲ ಇಷ್ಟೊಂದೆಲ್ಲ ದುಡಿತಿದ್ದೀನಿ ಅಂತ. ಇಷ್ಟೊಂದು ದುಡ್ಡು ನಾನು ದುಡಿದಿದ್ದೀನಿ ಫಸ್ಟು ಟೈಮ್ ಲೈಫಲ್ಲಿ.
ಆವಾಗ ಏನೇ ಆದ್ರೂ ಪರವಾಗಿಲ್ಲ, ನಾನು ಚೇಂಜ್ ಆಗಬೇಕು. ಲಾಕ್ಡೌನ್ ಮೂಮೆಂಟಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟೆ. ಹಾಸ್ಪಿಟ್ಲಿಗೆ ಹೋದೆ, ಹಾಸ್ಪಿಟ್ಲಲ್ಲೆಲ್ಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ, ಕಮ್ಬ್ಯಾಕ್ ಬಂದೆ ಮನೇಲಿ. ಲಾಕ್ಡೌನ್ ಓಪನ್ ಆದಮೇಲೆ ಒಬ್ಬೊಬ್ಬರು ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ಕೆಲಸಗಳು ಸ್ಟಾರ್ಟ್ ಆಯ್ತಲ್ವ. ಇವಾಗ ನಾನು ಕೆಲಸ ಮಾಡಬೇಕು ಅಂದರೆ ನಾನು ಯಾರು ಗ್ರೂಪಲ್ಲಿ ಇದೆ ತಾನೆ ಅವ್ರಿಗೆ ಸುಮ್ಮನೆ ಒಂದು ಜಲ ಕೊಟ್ಟೆ, ಓಕೆ ನಾನು ಈ ಥರ ಇದೆ, ನಾನು ಈ ಥರ ಚೇಂಜ್ ಆದೆ. ಅದಾದಮೇಲೆ ನಾನು ವರ್ಕ್ ಹೋಗ್ಬೇಕಲ್ಲ, ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಲಸ ಇದ್ದರೆ ಹೇಳಿ ನಾನು ಬರ್ತೀನಿ, ಏನಾದರೂ ಇವೆಂಟ್ಸ್ ಇದ್ದರೆ ಹೇಳಿ ಬರ್ತೀನಿ ಅಂತ. ನಾವು ತುಂಬ ದೊಡ್ಡ ದೊಡ್ಡ ಜನದ ಹತ್ರ ಹೋಗ್ತೀವಲ್ವ, ಸೊ ಅವ್ರಿಗೆ ನೋಡಿಬಿಟ್ಟು ನಿಮ್ಗೆ ಏನಾದರೂ ಒಂದು ತಿಳ್ಕೊಂಬಿಡ್ತಾರೆ, ಬೇಡ ನೀನು ಬೇಜಾರಾಗ್ಬಿಡ್ತೀಯಾ, ನೆಕ್ಸ್ಟ್ ಟೈಮ್ ಏನಾದರೂ ಇದ್ದಾಗ ಹೇಳ್ತೀನಿ ಅಂತಬಿಟ್ಟು ಹೇಳೋರು. ಆವಾಗ ರಿಯಲ್ ಜೀವನ ಅಂದರೆ ಏನು ಅಂತಬಿಟ್ಟು ಗೊತ್ತಾಯಿತು. ಅದಾದಮೇಲೆ ಕೂತ್ಕೊಂಡ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ, ಏನಾದರೂ ಒಂದು ಮಾಡಬೇಕು ಲೈಫಲ್ಲಿ, ಏನಾದರೂ ಒಂದು ಮುಂದೆ ಬರಬೇಕು ಅಂತ. ನನಗೆ ಕಾರ್ಟೂನ್ ನೋಡೋದು ಅಭ್ಯಾಸ. ಅದರಲ್ಲಿ ಕಾರ್ಟೂನ್ ನೋಡುವಾಗ ನನಗೆ ಮಿಮಿಕ್ರಿ, ಹಲೋ ಮೈ ಡಿಯರ್ ಗಾಯ್ಸ್ ಹೌ ಆರ್ ಯು ಅಂತಬಿಟ್ಟು ಬೇರೆ ಬೇರೆ ವಾಯ್ಸಲ್ಲಿ ಮಾತಾಡೋದು, ಹಲೋ ಹೇಲೋ ಅಂತಬಿಟ್ಟು ನಾನು ಇದೆಲ್ಲ ಮಾಡೋದು, ಬೇರೆ ಬೇರೆ ಮಿಮಿಕ್ರಿ ಇದೆಲ್ಲ ಮಾಡೋದು ಮಾಡ್ತಾಯಿದ್ದೆ ತಾನೆ. ಸುಮ್ಮನೆ ಅದನ್ನು ನೋಡ್ತಾ ಇರುವಾಗ ನಾನು ಅಮೇರಿಕಾ ಗಾಟ್ ಟ್ಯಾಲೆಂಟು ಸಮಥಿಂಗಲ್ಲಿ ಒಂದು ಹುಡುಗಿ ಒಂದು ಪಪೇಟ್ನ ಹಿಡ್ಕೊಂಬಿಟ್ಟು ಮಾತಾಡ್ತಾ ಇದ್ದು, ಓಕೆ ಅಂದ. ನಾನು ನನ್ನ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ಹೇಳಿದೆ, ಈ ಥರದ್ದೆಲ್ಲ ಇದೆ, ಎಲ್ಲಿ ಕಲಿಸ್ತಾರೆ, ಏನು ಚೆನ್ನಾಗಿದೆಯಲ್ಲ ಅಂತಬಿಟ್ಟು. ಕೋಲ್ಕತ್ತಾದಲ್ಲಿ ಮ್ಯಾಜಿಕ್ ವರ್ಲ್ಡಲ್ಲಿ. ಸೊ ನಾನು ಆನ್ಲೈನಲ್ಲಿ ನೋಡಿದೆ, ಓಕೆ ಮ್ಯಾಮ್ ನನ್ನ ಕ್ಲಾಸ್ ತೊಗೊತೀರಾ ಅಂತಬಿಟ್ಟು ನಾನು ಕೇಳಿದೆ. ತೊಗೊತೀನಿ, ಇದು ತುಂಬ ಈಸಿ, ಓಕೆನಾ. ಮೊದಲು ನಾವು ನಿಮಗೆ ಪಪೆಟ್ ಕೊಡೋಲ್ಲ, ಮೊದಲು ನಾನು ನಿಮಗೆ ಆನ್ಲೈನಲ್ಲೇ ಕಲ್ತ್ಕೋಬೋದು, ನೀವು ಇದರದ್ದು ಏನು ಅಷ್ಟೊಂದೇನು ದುಡ್ದಿಲ್ಲ, ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಿಲ್ಲ ಅಂದರೆ ನೀವು ತುಂಬ ಬೇಗ ಕಲ್ತ್ಕೊತೀರಾ ಅಂತ. ಆಯಿತು ಮೇಡಮ್ ನೀವು ಹೇಳ್ಕೊಡಿ ನಾನು ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಅವ್ರು ಹಿಂದಿದಲ್ಲೇ ಹೇಳ್ಕೊಟ್ರು ನನಗೆಲ್ಲ ಹಿಂದಿದಲ್ಲೇ. ನಾನು ನನ್ನ ಹ್ಯಾಂಡ್ನ ಇಟ್ಕೊಂಡ್ಬಿಟ್ಟು ಇದೇ ಜೀವ, ಇದು ನನ್ನ ಜೀವ, ಓಕೆನಾ. ನಾನೇನು ಮಾಡೋದಿದ್ರೂ ಇದರಲ್ಲೇ ಮಾಡಬೇಕು ಅಂತಬಿಟ್ಟು ಅಂದ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಸುಮ್ಮನೆ ಕೂತ್ಕೊಂಡಂಗೆಲ್ಲ ಮಾತಾಡ್ತಾ ಇರ್ತಾಯಿದ್ದೆ, ಏನೋ ಒಂದು ಮಾತಾಡ್ತಾ ಇದ್ದೆ, ಮಾತಾಡಬೇಕಲ್ವ, ನನ್ನ ಮಾತಾಡೋಕ್ಕಾದ್ರೂ ಬಿಡು, ಅಯ್ಯೋ ದೇವ್ರೆ ಆಗ್ಲಿಂದ ಇವಳೇ ಮಾತಾಡ್ತಾ ಇದ್ದಾನೆ, ಮತ್ತೆ ಮಾತಾಡೋಕ್ಕಾದ್ರೂ ಗಿಡು, ಅಯ್ಯೋ ದೇವ್ರೆ ಏನು ಮಾಡ್ತಾ ಇದೀಯಾ, ಚೆನ್ನಾಗಿದೀಯಾ, ಹಾಂ ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದೆಯಾ, ಈ ಥರ ಎಲ್ಲನೂ ನೀವು ಲೈಕ್ ಡಾಲ್ ಯಾವ ಥರದ್ದು ಇದ್ರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್, ನೀವು ಬೇರೆ ಬೇರೆ ವಾಯ್ಸ್ನ ಟ್ರೈ ಮಾಡಿ ಅಂತಬಿಟ್ಟು ಹೇಳಿದಾಗ ನಾನು ಹಿಂಗೆಲ್ಲ ಮುಚ್ಕೊಬಿಟ್ಟು, ಮಾಡಿ ಅವ್ರ ಗಾಯ್ಸ್ ಅವರು ಎಲ್ಲರೂ ಏನು ಮಾಡ್ತಾ ಇದ್ದೀರೋ, ಚೆನ್ನಾಗಿದ್ದೀರೋ. ನಾನು ಆ ಕಾರ್ಟೂನ್ ಯಾವುದಾದ್ರೂ ಒಂದು ಕಾರ್ಟೂನ್ಸ್ ನೋಡ್ತಾ ಇದ್ದ ಅಂತೆಲ್ಲ ಅಂದರೆ ಅದ್ರ ಥರ ಕಾರ್ಟೂನ್ಸ್ಗೆ ವಾಯ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬ್ ನೋಡಿಬಿಟ್ಟು ನಾನೇ ಒಂದು ಸಾಕ್ಸ್ಲಿಂದ ಹ್ಯಾಂಡ್ ಪಪೆಟ್ ಮಾಡಿದೆ. ಇದು ನಾನು ಫಸ್ಟು ನನ್ನ ಕೈಯಾರೆ ಮಾಡಿರೋಕ್ಕಂಥ ಹ್ಯಾಂಡ್ ಪಪೆಟು. ಹಾಯ್ ಅಲ್ಲಿಂದ ನನಗೆ ಪಪೆಟ್ಸಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಬಂತು. ಪಪೆಟ್ನ ಕೊಂಡ್ಕೊಂಡೆ. ಸೊ ಅದಾದಮೇಲೆ ಸುಮ್ಮನೆ ಅಲ್ಲಲ್ಲಿ ಎಲ್ಲಾದ್ರೂ ನನಗೆ ಹೆಂಗೆ ಅನಿಸ್ಬಿಟ್ಟಿತ್ತು ಅಂತೆಲ್ಲ ಅಂದರೆ ಕೆಲವೊಂದು ಶೋಗಳಲ್ಲಿ ದುಡ್ಡು ಕೊಡ್ತಾಯಿದ್ರು, ಕೆಲವೊಂದು ಶೋಗಳಲ್ಲಿ ಕೊಡ್ತಿರ್ಲಿಲ್ಲ, ಪರವಾಗಿಲ್ಲ ನೀವು ದುಡ್ಡು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ನಾನು ನನ್ನ ಕಲೆನ ತೋರಿಸ್ಬೇಕು. ಲೈಫಲ್ಲಿ ತುಂಬ ಹತ್ಬಿಟ್ಟಿದ್ದೀನಿ ಗುರು, ಇವಾಗ ನಾನು ಅಳಲ್ಲ, ಬೇರೆಯವ್ರಿಗೆಲ್ಲ ನಗಿಸ್ಬೇಕು ಅಂತಬಿಟ್ಟು ಮೈಂಡಲ್ಲಿ ಡಿಸೈಡ್ ಮಾಡಿಬಿಟ್ಟೆ. ಸೊ ನಾನು ಕೆಲವೊಂದು ಚಿಕ್ಕ ಚಿಕ್ಕ ಮಕ್ಕಳ ಹತ್ರ ಹೋಗ್ಬಿಟ್ಟು ಆ ಗೊಂಬೆನ ಹಿಡ್ಕೊಂಬಿಟ್ಟು ಹಿಂಗೆ 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 ಅದನ್ನು ತೀರಿಸ್ತಾ ಇರ್ತೀನಿ ತಾನೆ, ಅದು ನೋಡಿದ್ರೇ ನಗು ಬರುತ್ತೆ. ಚೆನ್ನಾಗಿಲ್ಲ ನಿಂದು ನಿಂದು ನಂದು ಹೊಸ ಚಪ್ಪಲಿ ನಂದು ಚೆನ್ನಾಗಿದೆ ನೋಡು. ಹೆಂಗೊಂದೇನು
ರೀಸೆಂಟಾಗಿ ನಮ್ಮ ಕಾಲೇಜ್ ಶೋ ಅಲ್ಲಿ ಲೈಕ್ ಪರ್ಫಾರ್ಮ್ ಕೊಟ್ಟಿದೆ. ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಎಷ್ಟು ಖುಷಿ ಆಗಿಬಿಟ್ರು ಅಂತಂದ್ರೆ ಅಷ್ಟು ಖುಷಿ ಮ್ಯಾಮ್ಗೆ. ಪ್ರೋಗ್ರಾಮ್ ಕೊಳ್ಳೋದಕ್ಕಿಂತ ಮುಂಚೆಗೆ ಎಲ್ಲರೂ ಹಿಂಗೆ ನೋಡ್ತಾಯಿದ್ರು, ಓ ಮಾತಾಡಿಸ್ಬೇಕಾ ಬೇಡ. ಸೊ ಅದಾದಮೇಲೆ ನಾನು ನಮ್ಮ ಕಾಲೇಜಲ್ಲಿ ಯಾವಾಗ ಪ್ರೋಗ್ರಾಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ, ಅಕ್ಕ ನೀವೇ ತಾನೇ ಗೊಂಬೆ ಹಿಡ್ಕೊಂಬಿಟ್ಟು ಆಡ್ಸೋರು, ಅಕ್ಕ ಸಕ್ಕತ್ತಾಗಿ ಆಡ್ತೀರ, ಅಕ್ಕ ಸಕ್ಕತ್ತಾಗಿ ಮಾಡ್ತೀರ ನೋಡು. ಆವಾಗ ಎಲ್ಲ ಹುಡುಗಿರು ಬಂದುಬಿಟ್ಟು ನನಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ನನಗೇನೋ ಒಂದು ಮರ್ಯಾದೆ ಸಿಕ್ಕಂಗೆ ಸ್ಟಾರ್ಟ್ ಆಯಿತು. ನಮ್ಮ ಕಾಲೇಜಿನ ಸ್ಟೂಡೆಂಟ್ ಆದ ಜಾನು ಫಸ್ಟ್ ಇಯರ್ BA HESನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಳೆ. ಅವಳು ವೆಂಟ್ರಿಲಾಕಿಸ್ಟ್, ಇನ್ಫ್ಲೂಯೆನ್ಸರ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸಲ್ಲಿ ಕೂಡ ಅವಳ ಹೆಸರು ಹೋಗಿದೆ. ಬಹಳ ಚೆನ್ನಾಗಿ ಮಾಡ್ತಾಳೆ. ರೀಲ್ಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೆ. ನನ್ನ ಪಾಪ ಇದ್ದು ಅದು ಇದು ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೆ. ನಾನು ಹಂಗೆ ರೀಲ್ಸಲ್ಲಿ ಒಂದು ಪೇಜ್ ಬಂತು, ಪೇಜಲ್ಲಿ ನೋಡಿದೆ, ಓ ವರ್ಲ್ಡ್ ರೆಕಾರ್ಡ್ದೇನೋ ಅಪ್ಲಿಕೇಶನ್ ಬಂತಲ್ವಾ, ಸುಮ್ಮನೆ ಹಾಕ್ದೆ. ಅವರು ಕಡೆಯಿಂದ ಕಾಲ್ ಮಾಡಿದ್ದು, ಮ್ಯಾಮ್ ಆ್ಯಪ್ ಸೆಲೆಕ್ಟ್ ಹೋಗೋ, ಕಂಗ್ರ್ಯಾಚುಲೇಷನ್ಸ್. ಸೊ ಸರ್ ಯಾವುದಕ್ಕೆ ಅಂತಬಿಟ್ಟಲ್ಲ, ನೀವು ವರ್ಲ್ಡ್ ರೆಕಾರ್ಡು ಇದಕ್ಕೆ ಹಾಕಿದ್ರೆ ತಾನೆ, ಅದಕ್ಕೆ ನೀವು ಸೆಲೆಕ್ಟ್ ಆಗಿದ್ದೀರಾ. ಸೊ ನಿಮ್ಮದು ಜೈಪುರಲ್ಲಿ ಇರುತ್ತೆ, ಬನ್ನಿ ನೀವು. ಜೈಪುರದಲ್ಲಿ ಹೋದಾಗ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ ನನ್ನ ಕೈಯಲ್ಲಿ ಕೊಟ್ಬಿಟ್ಟು ನಾನು ಹಿಂಗೆ ಹೊರಗಡೆ ಬಂದೆ. ಓಕೆ ಏನೋ ಒಂದು ಸಾಧನೆ ಮಾಡಿದ್ದೀನಲ್ವಾ ಅನ್ನೋಕ್ಕಂತ ಒಂದು ಫೀಲ್ ಆಯಿತು. ಅಲ್ಲಿದ್ದೆಲ್ಲ ಪೇಪರ್ಸಲ್ಲಿ, ಹಿಂದಿ ಪೇಪರ್ಸಲ್ಲಿ ಬಂತು, ಜಾನು ಫ್ರಮ್ ಕರ್ನಾಟಕ, ಫ್ರಮ್ ರಾಯಚೂರು ಅಂತ. ಸದ್ಯಕ್ಕೆ ಲೈಫಲ್ಲಿ ನಂದು ಏನೂ ಗುರಿಲ್ಲ. ಸದ್ಯಕ್ಕೆ ನಮ್ಮ ಮನೆಯವರು ನನ್ನನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು, ನಾನು ಮನೆಗೆ ಹೋಗಬೇಕು. ನಮ್ಮ ಅಪ್ಪನ ಮುಖ ನೋಡಿಬಿಟ್ಟು, ಅಪ್ಪ ತಪ್ಪು ಮಾಡಿದ್ದೀನಿ ಅಂತ ಬಿಟ್ಟು ನೀನೇನಾದರೂ ಅಂದ್ಕೊಂಡಿದ್ದ ಅಂತಲ್ಲ ಅಂದರೆ ದಯವಿಟ್ಟು ಕ್ಷಮಿಸ್ಬಿಡು ಅಂತ ಬಿಟ್ಟು ನಮ್ಮ ಅಪ್ಪನ ಕಾಲು ಹಿಡ್ಕೊಂಡ್ಬಿಟ್ಟು ಸಾರಿ ಕೇಳಿಬಿಟ್ಟು ಬಂದುಬಿಡ್ಬೇಕು.